ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದಂತಹ ತುಕಾಲಿ ಸಂತೋಷ್ ಕಾರು ಅಪಘಾತವಾಗಿದೆ. ತುಕಾಲಿ ಸಂತೋಷ್ ಕಾರಿಗೆ ಆಟೋ ಗುದ್ದಿದೆ. ಗಂಭೀರ ಗಾಯವಾಗಿದ್ದಂತಹ ಆಟೋ ಚಾಲಕ ದುರದೃಷ್ಟವಶಾತ್ ಸಾವನ್ನಪ್ಪಿದ್ದಾರೆ. ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಗದೀಶ್ ಅಂತೇಳಿ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಹೊನ್ನೇನಹಳ್ಳಿ ಬಳಿ ಕಾರು ಮತ್ತು ಆಟೋ ನಡುವೆ ಅಪಘಾತ ಸಂಭವಿಸಿತ್ತು. ಈ ಸಂದರ್ಭದಲ್ಲಿ ಆಟೋ ಚಾಲಕ ಜಗದೀಶ್ ತೀವ್ರವಾಗಿ ಗಾಯಗೊಂಡಿದ್ರು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವಂತಹ ಗ್ರಾಮ ಇದು. ತುಕಾಲಿ ಸಂತೋಷ್ ಕಾರು ಮತ್ತೆ ಆಟೋ ನಡುವೆ ಆಗಿದ್ದಂತಹ ಒಂದು ಅಪಘಾತದಲ್ಲಿ ಜಗದೀಶ್ ತುಂಬಾನೇ ಹೆಚ್ಚು ಪೆಟ್ಟಾಗಿತ್ತು. ಜಗದೀಶ್ಗೆ ಅವರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಗದೀಶ್ ಸಾವನ್ನಪ್ಪಿದ್ದಾರೆ. ಹೊನ್ನೇನಹಳ್ಳಿ ಬಳಿ ಕಾರು ಮತ್ತೆ ಆಟೋ ನಡುವೆ ಸಂಭವಿಸಿದಂತಹ ಒಂದು ಅಪಘಾತ ದೃಶ್ಯಗಳಲ್ಲಿ ಗಮನಿಸಬಹುದು. ಆಟೋ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ಆಟೋ ಚಾಲಕನಾಗಿದ್ದಂತಹ ಜಗದೀಶ್ಗೆ ಕೂಡ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತೀವ್ರ ತರಹದ ಗಾಯಗಳಾಗಿದ್ವು. ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಗದೀಶ್ ಇವತ್ತು ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ಆಗಿದ್ದಂತಹ ಒಂದು ಅಪಘಾತ ಇದು. ಇತ್ತೀಚೆಗಷ್ಟೇ ಖಾಸಗಿ ವಾಹಿನಿಯ ಒಂದು ಬಿಗ್ ಬಾಸ್ ಶೋ ಏನಿದೆ, ಆ ಬಿಗ್ ಬಾಸ್ ಶೋನಲ್ಲಿ ಗಮನ ಸೆಳೆದಿದ್ದಂತಹ ತುಕಾಲಿ ಸಂತೋಷ್ ಅವರ ಕಾರು ಮತ್ತು ಆಟೋ ನಡುವೆ ಸಂಭವಿಸಿದಂಥ ಒಂದು ಅಪಘಾತ. ಅದರ ಪರಿಣಾಮವಾಗಿ ಆಟೋ ಚಾಲಕ ಗಾಯಗೊಂಡಿದ್ದರು. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ನಿನ್ನೆ ಆದಂಥ ಒಂದು ಆಕ್ಸಿಡೆಂಟ್ ಬಹುಶಃ ತೀವ್ರ ಥರದ ಪೆಟ್ಟಾಗಿತ್ತು ಅಂತ ಅನ್ಸುತ್ತೆ. ಜಗದೀಶ್ ಅವರಿಗೆ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಅಥವಾ ಜಗದೀಶ್ ಬಗ್ಗೆ ಆಗಲಿ? ಏನು ಮಾಹಿತಿ ಇದೆ ಮಹೇಶ್? ರೆಹಮಾನ್, ಖಂಡಿತ ಬಿಗ್ ಬಾಸ್ ಸ್ಪರ್ಧಿ ತುಕಾಲಿ ಸಂತೋಷ್ ಕಾರು ಅಪಘಾತ ಪ್ರಕರಣ ಸಂಬಂಧಪಟ್ಟಂಗೆ ಈಗ ಸದ್ಯ ಚಿಕಿತ್ಸೆ ಫಲಕಾರಿಯಾಗಿದೆ. ಆಟೋ ಚಾಲಕ ಸಾವನ್ನಪ್ಪಿರುವಂತದ್ದು ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಡರಾತ್ರಿಯಿಂದ ಕೂಡ ಏನು ಚಿಕಿತ್ಸೆ ಪಡೆದಿದ್ರು. ಆದ್ರೆ ಏನು ಇವತ್ತು ಬೆಳಗಿನ ಜಾವ ಏನು ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಇತ್ತೀಚೆಗಷ್ಟೇ ಏನು ಹೊಸ ಕಾರನ್ನ ತುಕಾಲಿ ಸಂತೋಷ್ ಅವರು ಖರೀದಿ ಮಾಡಿದ್ರು. ನಿನ್ನೆ ತುಮಕೂರಿನಲ್ಲಿ ಶೂಟಿಂಗ್ ಮುಗಿಸಿ ಕುಣಿಗಲ್ ಮೂಲಕ ಹಾಸನದತ್ತ ತೆರಳ್ತಾ ಇದ್ರು ಅಂತ ಹೇಳ್ಬೋದು. ಈ ವೇಳೆ ಏಕಾಏಕಿ ಬಂದಂತ ಏನು ಒಂದು ಆಟೋ ಮತ್ತೆ ಈ ಒಂದು ಕಿಯಾ ಕಾರ್ ನಡುವೆ ಏನು ಅಪಘಾತ ಕೂಡ ಉಂಟಾಗಿತ್ತು. ಇದರಲ್ಲಿ ಆಟೋ ಚಾಲಕ ಜಗದೀಶ್ಗೆ ಗಂಭೀರ ಗಾಯ ಕೂಡ ಆಗಿತ್ತು. ಕೂಡಲೇ ಸಾರ್ವಜನಿಕ ಆಸ್ಪತ್ರೆ ಕೂಡ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಆದ್ರೆ ಈಗ ಬೆಳಗಿನ ಜಾವ ಸಾವನ್ನಪ್ಪಿರುವಂತದ್ದು. ಕುಣಿಗಲ್ನಿಂದ ಕೂಡೇಳಿಗೆ ಬರ್ತಾ ಇದ್ದಂತ ಏನು ಒಂದು ಈ ಚಾಲಕ ಜಗದೀಶ್ ಅಂತ ಹೇಳ್ಬೋದು. ಸುಮಾರು 40 ವರ್ಷದ ಜಗದೀಶ್ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಸದ್ಯ ಈ ಒಂದು ಆಟೋ ನಂಬಿ ಜೀವನ ನಡೆಸ್ತಾ ಇದ್ರಿ ಕುಟುಂಬ. ಸದ್ಯ ಆಟೋ ಚಾಲಕ ಸಾವನ್ನಪ್ಪಿರುವಂತದ್ದು ಏನು ಇಂದು ಕುಟುಂಬಕ್ಕೆ ಕಂಗಾಲಾಗಿರುವಂತದ್ದು. ಸದ್ಯ ಕುಣಿಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಘಟನೆ ನಡೆದಿದೆ. ಈಗ ಸದ್ಯ ಒಂದು ಕಾರು ಮತ್ತೆ ಒಂದು ಆಟೋವನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಈ ಸದ್ಯ ಬೆಳಗಿನ ಜಾವ ಸಾವನ್ನಪ್ಪಿರುವಂತ ಜಗದೀಶ್ಗೆ ಏನು ಒಂದು ಕುಟುಂಬ ಕೂಡ ಈಗ ಕಂಗಾಲಾಗಿರುತ್ತೆ ಅಂತ ಹೇಳ್ಬೋದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಮಹೇಶ್. ದೃಶ್ಯದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ನಿನ್ನೆ ಸಂಜೆ ಏನೊಂದು ಅಪಘಾತ ಸಂಭವಿಸಿತು. ತಕ್ಷಣಕ್ಕೆ ಜಗದೀಶ್ ಅವರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಯಿತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಒಂದು ಕಡೆ ಆಸ್ಪತ್ರೆಯಲ್ಲಿ ಆಟೋ ಚಾಲಕ ಚಿಕಿತ್ಸೆಯನ್ನು ಪಡಿತಾ ಇದ್ದಿದ್ದು. ದೃಶ್ಯಗಳಲ್ಲಿ ಗಮನಿಸಿದ್ರೆ ಕಾಲಿಗೆ ಪೆಟ್ಟಾಗಿದೆ. ಹಾಗೆ ಅವರಿಗೆ ಡ್ರಿಪ್ಸ್ ಹಾಕೋದಕ್ಕೆ ಅಂತೇಳಿ ಕೈಗೆ ಕ್ಯಾನ್ಯುಲಾ ಹಾಕಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಬಹುಶಃ ಅಷ್ಟು ಮಟ್ಟಿಗೇನು ಗಾಯ ಆಗಿಲ್ವಾ ಅಂಥೇಳಿ ಅನಿಸುತ್ತೆ. ಬಟ್ ಒಳಪೆಟ್ಟು ಬಿದ್ದಿತ್ತು ಅನ್ನುವಂಥದ್ದು ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಸೊ ಅದರಿಂದಾಗಿಯೇ ಇವತ್ತು ಬೆಳಿಗ್ಗೆ ಅವರು ಅಸುನೀಗಿದ್ದಾರೆ. ದುರದೃಷ್ಟವಶಾತ್ ಈ ಒಂದು ಅಪಘಾತದಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಂತಹ ಜಗದೀಶ್ ಅವರು ಸಾವನ್ನಪ್ಪಿದ್ದಾರೆ. ನಾವು ಪ್ರತಿನಿಧಿ ಮಹೇಶ್ ಕೂಡ ಹೇಳ್ತಾ ಇದ್ರು, ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಜಗದೀಶ್ ಅವರನ್ನು ಕಳ್ಕೊಂಡು ಈಗ ಕುಟುಂಬ ಕಂಗಾಲಾಗಿದೆ. ವೆರಿ ಅನ್ಫಾರ್ಚುನೇಟ್. ತುಕಾಲಿ ಸಂತೋಷ್ ಅವರ ಕಾರು ಮತ್ತು ಆಟೋ ನಡುವೆ ಸಂಭವಿಸಿದಂಥ ಒಂದು ರಸ್ತೆ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಆಟೋ ಚಾಲಕ ಜಗದೀಶ್ ಅವರು ಸಾವನ್ನಪ್ಪಿದ್ದಾರೆ.